ಜಾಬ್ ಕಾರ್ಡ್ ಮೇಳ ಗ್ರಾಮೀಣ ರೋಜ್ಗಾರ್ ಗ್ಯಾರಂಟಿ ಕಾರ್ಡ್ ವಿತರಣೆ. ರಾಮದುರ್ಗ ತಾಲೂಕಿನ ಸುನ್ನಾಳ ಗ್ರಾಮ ಪಂಚಾಯತ್ ಇಂದು ಜಾಬ್ ಕಾರ್ಡ್ ಮೇಳಕ್ಕೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಮೊಹಮ್ಮದ್ ಇಜಾನ್ ಸುಬೂರ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಹೊಸದಾಗಿ ವಿಬಿಜಿ ರಾಮ್ಜಿ ಯೋಜನೆಯಡಿ ರಿಜಿಸ್ಟರ್ ಮಾಡಿಕೊಂಡ ಕೂಲಿಕಾರ ಮಹಿಳೆಯರಿಗೆ ಗ್ರಾಮೀಣ ರೋಜ್ಗಾರ್ ಗ್ಯಾರಂಟಿ ಕಾರ್ಡ್ ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕಾ ಪಂಚಾಯಿತಿ ಇಒ, ಗ್ರಾಮೀಣ ಪ್ರದೇಶ ಉದ್ಯೋಗದ ಅಗತ್ಯವಿರುವ ಅರ್ಹ ಕುಟುಂಬಗಳು ಹಾಗೂ ವಿಶೇಷ ಸೌಲಭ್ಯಕ್ಕೆ ಒಳಪಡುವವರು ತಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಯೋಜನೆ ಕುರಿತು ಮಾಹಿತಿ ಪಡೆದುಕೊಂಡು ಲಭ್ಯವಿರುವ ಸೌಲಭ್ಯಗಳನ್ನು ಪಡೆದುಕೊಳ್ಳುವಂತೆ ಕಾರ್ಯನಿರ್ವಾಹಕ ಅಧಿಕಾರಿ ಇಜಾನ್ ಸುಬೂರು ಅವರು ತಿಳಿಸಿದರು. ಜಾಬ್ ಕಾರ್ಡ್ ಮೇಳವನ್ನು ಯಶಸ್ವಿಗೊಳಿಸಿ ಸ್ಥಳದಲ್ಲಿ ಉಪಸ್ಥಿತರಿದ್ದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯವರಿಗೆ ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರಿಗೆ ಇನ್ನು ಹೆಚ್ಚಿನ ಗ್ರಾಮೀಣ ಅರ್ಹ ಫಲಾನುಭವಿಗಳಿಗೆ ಉದ್ಯೋಗ ಗ್ಯಾರಂಟಿ ಕಾರ್ಡ್ಗಳನ್ನು ವಿತರಿಸಲು ತಿಳಿಸಿದರು. ಹೆಚ್ಚಿನ ಪ್ರಮಾಣದಲ್ಲಿ ಕೂಲಿಕಾರರಿಗೆ ಕೆಲಸವನ್ನು ಒದಗಿಸಲು ಗ್ರಾಮ ಪಂಚಾಯಿತಿ ಸಿಬ್ಬಂದಿಯವರಿಗೆ ಸೂಚಿಸಿದರು. ಈ ಸಂದರ್ಭದಲ್ಲಿ ಸಹಾಯಕ ನಿರ್ದೇಶಕರಾದ ಸೋಮರೆಡ್ಡಿ ಹೊಂಗಲ್ ಮಾತನಾಡಿ, ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ ಯೋಜನೆ ಅಡಿಯಲ್ಲಿ ಆಗಸ್ಟ್ 15ರಿಂದ ಸೆಪ್ಟೆಂಬರ್ 15ರವರೆಗೂ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ಜಾಬ್ ಕಾರ್ಡ್ ಮೇಳವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಯೋಜನೆಯಡಿಯ ವಿಶೇಷ ಚೇತನರು ಹಾಗೂ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ವಿಶೇಷ ರೋಜ್ಗಾರ್ ಕಾರ್ಡ್ ನೀಡುವ ಮೂಲಕ ವೈಯಕ್ತಿಕವಾಗಿ 125 ದಿನಗಳ ಕೂಲಿ ಉದ್ಯೋಗ ಕೊಡಲಾಗುವುದು. ಅಲ್ಲದೆ ವಿಶೇಷ ಚೇತನರು ಹಾಗೂ 60 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು, ಗರ್ಭಿಣಿ ಮಹಿಳೆಯರಿಗೆ ಕೆಲಸದಲ್ಲಿ ಸಂದರ್ಭದಲ್ಲಿ 50ರಷ್ಟು ರಿಯಾಯಿತಿ ನೀಡಲಾಗುತ್ತದೆ. ಪ್ರತಿಯೊಂದು ಕುಟುಂಬಕ್ಕೂ ವರ್ಷಕ್ಕೆ 125 ಮಾನವ ದಿನಗಳ ಕೂಲಿ ಕೆಲಸ ನೀಡಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಬಲರಾಮ ಲಮಾಣಿ, ಐಇಸಿ ಸಂಯೋಜಕ ಕಲ್ಮೇಶ್ ಹಾಗೆ ತಾಂತ್ರಿಕ ಸಹಾಯಕ ಆನಂದ ನರಗುಂದ್, ಬಿಎಫ್ ರುದ್ರಪ್ಪ ಸಾವಳಗಿ, ಗ್ರಾಮ ಕಾಯಕ ಮಿತ್ರ ಶ್ರೀಮತಿ ಭಾರತಿ ಎಸ್ ಮಾಳಿ ಮೇಟಗಳು ಹಾಗೂ ಕೂಲಿ ಕಾರ್ಮಿಕರು ಸೇರಿದಂತೆ ಪಂಚಾಯತ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಆಮೇಲೆ ಶಾಲೆಗೆ ಮಕ್ಕಳಿಗೆ ಓದುವ ಕೋಣೆಗಳನ್ನು ಇದರಲ್ಲಿ ನಾವು ತಗೋಬಹುದು. ಆಮೇಲೆ ಮೂಲ ಸೌಕರ್ಯ ಬಂದಾಗ ನಾವು ಇಲ್ಲಿ ಎಲ್ಲ ರಸ್ತೆಗಳನ್ನು ತಗೋಬಹುದು, ಚರಂಡಿಗಳನ್ನು ಇದರಲ್ಲಿ ಮಾಡ್ಬೋದು, ಪೇವರ್ಸ್ ರಸ್ತೆ ಮಾಡ್ಬೋದು, ಆಮೇಲೆ ಮೊರಮ್ ರಸ್ತೆಗಳನ್ನು ಮಾಡ್ಬೋದು. ಆಮೇಲೆ ಈ ಹೊಸ ಯೋಜನೆ ಒಳಗೆ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯೊಳಗೆ ನಾವು ಹೊಸ ಗಾರ್ಡನ್ಗಳನ್ನು ಮಾಡ್ಕೋಬಹುದು. ಆಮೇಲೆ ಪಾರ್ಕಿಂಗ್ ಶೆಡ್ ಮಾಡ್ಬೋದು, ಆಮೇಲೆ ಬಸ್ ಸ್ಟ್ಯಾಂಡ್ ಮಾಡ್ಬೋದು. ಇವು ಮೂಲಭೂತ ಸೌಕರ್ಯಗಳು ಬರ್ತಾವೆ. ಹೀಗೆ ಹಲವಾರು ಯೋಜನೆಗಳನ್ನು ಇದರಲ್ಲಿ ತೊಗೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಯೋಜನೆಗಳು ರಸ್ತೆಗಳಿಗೆ ಇದು ಪಾದಚಾರಿ ರಸ್ತೆ ಬದಿಯಲ್ಲಿ ಮಾಡಲು ಇದರಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಅವ್ರದ್ದು ಏನೋ ಉಪಯೋಗ ಇರಬೇಕು, ಅವ್ರು ಲಾಭಕ್ಕೆ ಮಾಡಕತ್ತಾರ ಅನ್ನೋ ಒಂದು ಧೋರಣೆಯಿಂದ ಆಗ್ಬಿಟ್ಟು ಹೌದು ಹಂಗೆ ಆಗ್ಯಾವ ಎಲ್ಲ ಕಡೆ ಇದೆ. ಈಗ ನಿಮಗೆ ಅನುಕೂಲ ಐತಿ ಆಗ್ಬೇಕಲ್ಲ ನಮ್ಮ ಅವಸರಕ್ಕವ. ಆದರೂ ಸರ್ಕಾರ ಒಂದು ತಿಂಗಳ ಟೈಮ್ ಕೊಟ್ಟ ಆಗಸ್ಟ್ 15ರಿಂದ ಸೆಪ್ಟೆಂಬರ್ 15ರವರೆಗೂ ಏನದ ಅಂಥವನ್ನೆಲ್ಲನೂ ಮನೆಗೆ ಅಡ್ಡಾಡಿ ಈಗೂ ಅವ್ರು ಬರ್ತಾರಂದ್ರೆ ಅವ್ರಿಗೆ ಇಮಿಡಿಯೇಟ್ ಜಾಬ್ ಕಾರ್ಡ್ ಕೊಟ್ಟುಬಿಡಿ ಅಂತ ಮಾಡಿದ್ವಿ. ಆದರೆ ನೀವು ಜಾಬ್ ಕಾರ್ಡನ್ನು ಮಾಡಿ ಕೂಡಲೇ ಮಾಡಬೇಕಾದ್ರೂ ಹಿಂಗೆ ಪ್ರೊಸೀಜರ್. ಒಂದು ಆಧಾರ್ ಕಾರ್ಡ್ ಬೇಕು ನಿಮ್ಮದು, ಅದರೊಳಗೆ ಎಷ್ಟು ಜನ ಒಂದು ಕುಟುಂಬಕ್ಕೆ ಒಂದು ಕುಟುಂಬ ಅಂದ್ರೆ ಒಂದು ರೇಷನ್ ಕಾರ್ಡ್ ಲೆಕ್ಕದಾಗ ಮಾತಾಡೋದು. ನಿಮ್ಮ ಮನ್ಯಾಗ 4 ಜನ ಕೂಡಿ ಒಂದು ರೇಷನ್ ಕಾರ್ಡ್ ಇತ್ತಂದ್ರೆ 4 ಜನರಿಗೆ ಕೂಡಿ ಆ 4 ಮಂದಿಗೂ ಕೂಡಿ ಒಂದು ಜಾಬ್ ಕಾರ್ಡ್ ಕೊಟ್ಟರೆ ಅಷ್ಟು ಮಂದಿ ಕೂಡಿ 125. ನಿಮ್ಮ ಮನ್ಯಾಗ 2 ರೇಷನ್ ಕಾರ್ಡ್ ಅದಾವು, ಅದರೊಳಗೆ ಇಬ್ಬರು ಅದಾರ ಅಂತಂದ್ರೆ ಅವ್ರಿಗೂ 125, ಇವ್ರಿಗೂ 125. ಹಂಗೆ ರೇಷನ್ ಕಾರ್ಡ್ ಮೇಲೆ ನಿಮ್ಮದು ಹೋಗ್ತೈತಿ. ಇನ್ನು ರೇಷನ್ ಕಾರ್ಡ ಇಲ್ಲ ಆದರೂ ಒಬ್ಬರು ಮನುಷ್ಯ 18 ವಯಸ್ಸು ಮೇಲ್ಪಟ್ಟವ್ರು ಉಳಿತಾರಂದ್ರೆ ಯಾವುದೋ ಒಂದು ಜಾಬ್ ಕಾರ್ಡ್ನಾಗ ನಿಮಗೆ ಅವ್ರಿಗೆ ಸೇರಿಸಿ ಅವ್ರಿಗೆ ಕೆಲಸ ಕೊಡ್ತೀವಿ. ಅದಿದ್ರೆ ನಿಮಗೆ ಕೆಲಸ ಹೌದಾ. ಆ ಕಾರಣಕ್ಕೆ ಸರ್ಕಾರ ಜಾಬ್ ಕಾರ್ಡ್ ಮೇಳವನ್ನು ಆಯೋಜನೆ ಮಾಡಿದ್ವಿ. ಆ ಪ್ರಕಾರ ನೀವೆಲ್ಲರೂ ನಿಮ್ಮ ಡಾಕ್ಯುಮೆಂಟ್ಸ್ ತೊಗೊಂಡ ಈ ಬಾರ್ತಿ 20 ಮಂದಿಗೆ ಜಾಬ್ ಕಾರ್ಡ್ ಹೊಸ ಕೊಟ್ಬಿಟ್ಟ. ಮೊದಲ ಜಾಬ್ ಕಾರ್ಡ್ ಅಂತಿದ್ರು, ಈಗ ಏನಂತಾರೆ ಇದಕ್ಕೆ? ಮೊದಲಂದ್ರೆ ಯಾವಾಗ ಉದ್ಯೋಗ ಖಾತ್ರಿ ಇತ್ತಲ್ಲ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಇತ್ತು, ಅವಾಗ ಜಾಬ್ ಕಾರ್ಡ್ ಅಂತಿದ್ರು. ಅದು ಈಗ ಏನಂತಾರು? ಗ್ಯಾರಂಟಿ ಕಾರ್ಡ್. ಗ್ಯಾರಂಟಿ ಅಂದ್ರೆ ನಿಮಗೆ ಎಲ್ಲ ಗ್ಯಾರಂಟಿ ಕಾರ್ಡ್ ಮಾಡ್ಯಾರ. ಗ್ರಾಮೀಣ ರೋಜ್ಗಾರ್ ಗ್ಯಾರಂಟಿ ಕಾರ್ಡ್ ಅಂತ ಮಾಡ್ಯಾರು. ಅದಕ್ಕೆ ಅದಿದ್ರೆ ನಿಮಗೆ ಆ ಒಂದು ಕಾರ್ಡ್ನಿಂದ ಒಂದು ವರ್ಷಕ್ಕೆ ನಿಮ್ಗೆ ಒಂದು ಕುಟುಂಬಕ್ಕೆ ಅಂದ್ರೆ ಒಂದು ಕಾರ್ಡಿಗೆ 125 ಕೂಲಿ ಕೊಡ್ತಾರೆ ಹೌದಾ. ಈ ಒಂದು ಕೂಲಿ ದರ ಎಷ್ಟೈತಿ ಒಬ್ಬರಿಗೆ ಒಂದು ದಿವ್ಸಕ್ಕೆ? ಏನೋ ಓದಿದ್ದಾರೆ 382 ರೂಪಾಯಿ. ಈ ಜುಲೈಕ್ಕಿಂತ ಮೊದಲೇ 100 ದಿವಸ ಇತ್ತು ಒಂದು ಕಾರ್ಡಿಗೆ. ಈಗ ಜುಲೈ 1ರಿಂದ 125 ದಿವಸ ಮಾಡ್ಯಾರ ಹೌದಾ. ಹಿಂಗೆ ಸರ್ಕಾರ ಬದಲಾವಣೆ ತಂದೈತಿ. ಆಮೇಲೆ 15 ದಿವಸದೊಳಗೆ ನಿಮಗೆ ಖಾತೆಗೆ ಜಮಾ ಆಗಬೇಕು.
ಇವೆಲ್ಲ ರೂಲ್ಗಳನ್ನ ಬೇರೆ ಮಾಡೈತಿ. ಈಗ ಸರ್ ಹೇಳಿ ನಿಮ್ಮ ಪಿ ಡಿ ಅವ್ರು ಹೇಳಿ ಏನಂತ, ಈ ರೈತರಿಗೆ ಇಲ್ಲಿ ಬಂದು ಜಗಳ ಆಗ್ಯಾವ ಹಿಂದೆ ನಾ ಇದ್ದಾಗೂ ರೈತ ಸಂಘದವ್ರು ನಮ್ಮ ಕೂಲಿಗೆ ಲೇಬರ್ಗಳು ಸಿಗ್ತಾರಲ್ಲ ನೀವು ಹಾಕಬೇಡ್ರಿ ಅಂತ ಜಗಳ ಮಾಡ್ಯಾರ. ಹಂಗಿದ್ದಾಗ ನಾವು ಬಿಟ್ಟಿವಿ, ಅವ್ರ ಮಾತು ಕೇಳ್ಕೊಂಡು ಬಿಟ್ಟಿವಿ. ನೀವು ಯಾಕೆ ಹಾಕವಲ್ರಿ ಅಂತ ನಿಮ್ಮದು ಫೋರ್ಸ ನಮ್ಗೆ ರೈತರು ನೋಡೋಕ್ಕಾಗೋತು ನಿಮ್ಮನ್ನು ನೋಡೋಕ್ಕಾಗಲಾರ್ದಕ್ಕೆ ಬಿಟ್ಟಿವಿ. ಮಣ್ಣು ಹಿಂಗೆ ಹೇಳಿದ್ದಕ್ಕೆ ಕೆಲವೊಂದಿಷ್ಟು ಕಡೆ ಪಿ ಡಿ ಒ ಮೇಲೆ ಇಂಜಿನಿಯರ್ ಮೇಲೆ ಶಿಸ್ತು ಕ್ರಮ ಅದು. ಅದಕ್ಕೆ ನೀವು ಬರ್ತೀರಿ ಅಂದ್ರೆ ನಾವು ಕೊಡ್ಬೇಕಷ್ಟೇ ಕೆಲಸ ಕೊಡ್ತೀವಿ. ದಯವಿಟ್ಟು ನಿಮ್ಮಲ್ಲಿ ಎಷ್ಟು ಕೆಲಸ ಇರ್ತಾವೆ ಅಷ್ಟು ಆಗೋ ತನಕ ಕಂಟಿನ್ಯೂಸ್ ಆಗಿ ಬಂದು ನಿಮ್ಮ ಪಗಾರನ್ನು ನೀವು ತಗೋರಿ. ಒಂದು ವರ್ಷಕ್ಕೆ ಎಷ್ಟು ಆಕತ್ತಿದೆ 382 ರಂಗ ಅಂತಂದ್ರೆ ಒಂದು ವರ್ಷಕ್ಕೆ ಒಂದು ಕಾಡಿಗೆ ಎಷ್ಟು 42,000 ಚಿಲ್ಲರೆ ಆಕತಿ. ಅಷ್ಟು ಪಗಾರ ಬರ್ತೈತೆ ನಿಮಗೆ. ಹೌದು, ದಯವಿಟ್ಟು ಆ ಕುಟುಂಬದವ್ರು ಒಟ್ಟೂರು ಬಂದು ಕೆಲಸ ತಗೊಂಡು ಮತ್ತೆ ಇದು ಉಳಿದಿನ ಅಂತ ಕೇಳಿರೇನ ಎಲ್ಲಾರ ಶಬ್ದ ಕೇಳಿರಿ? ಇಲ್ಲ, ಜೀತ ಪದ್ಧತಿ ಇತ್ತು ಮೊದಲು. ಈ ನೆನಪಾತು ಉಳಿದಿನ ಅದು ಇಲ್ಲ. ಮತ್ತೆ ಇಲ್ಲ ಈ ಉಳಿದಾವು ಮುಂದಿನ ವರ್ಷ ಬರ್ತಾವು ಇಲ್ಲ, ವರ್ಷಕ್ಕೆ ವರ್ಷ ಮುಗಿತೆ. ಒಳ್ಳೆ ನಿಮ್ಗೆ NMR ಹಾಕಿದ್ರೆ ನೀವು ಕೆಲ್ಸಕ್ಕೆ ಬಂದ್ರು ಅಷ್ಟೇ ಬಿಟ್ಟರು ಅಷ್ಟೇ ಆ ದಿವಸ ಹೋದಂಗಣ ಕೆಲಸ. NMR ಹಾಕೋಕ್ಕಿಂತ ಮುಂಚೆ ನಾ ಬರ್ತೀನಿ ಗ್ಯಾರಂಟಿ ಅನ್ನೋದಿದ್ರೆ ಹಾಕಿಸ್ಬೇಕು. ಇಲ್ಲ ಅಂದ್ರೆ ಅವ್ರು ಹಾಕ್ಯಾರು ಇಲ್ಲಿ ತೋಣ ಈ ವಾರ ಬರೋದು ಮುಂದಿನ ವಾರ ಬರ್ತಂದ್ರೆ ಆ ವಾರ ಹೋಗ್ತದ ಅಷ್ಟು ದಿವಸ ಕಡಿಮೆ ಆದಂಗಣ. ಅದಕ್ಕೆ ಅವು ಯಾವ ರೀತಿನೂ ನಿರ್ಲಕ್ಷ್ಯ ಮಾಡಬಾರ್ದು. ನೀವು ನಿಮ್ಮನ್ನು ಕೇಳಿ ಹಾಕಿರ್ತಾರೆ ಅವ್ರ, ಇನ್ನು ಹಂಗೆ ಆಗದಂಗೆ ನೋಡ್ಕೊಳ್ಳಿ. ಎರಡನೇದು ಇನ್ನು KYC ಎಂದಿವಿ. ಈ ಪಂಚಾಯತಿ ಅವರು ನಿಮಗೆಲ್ಲ ಚೆನ್ನಾಗಿ ತಿಳಿಸಿದ್ದಾರೆ, ಯಾಕಂದರೆ ಎಲ್ಲರಿಗೂ ಅರ್ಥ ಆಗಿರ್ಬೋದಂತ ಭಾವಿಸ್ತೀನಿ. ಈಗ BBG ರಾಮ್ಜಿ ಮೇಜರ್ ಅದ್ರದ್ದು ಇಂಪಾರ್ಟೆನ್ಸ್ ಏನಂದರೆ ಮೊದಲನೇದಾಗಿ ನಿಮ್ಮದು ಅಭಿವೃದ್ಧಿ, ಗ್ರಾಮ ಪಂಚಾಯಿತಿಯ ಸಾರ್ವಜನಿಕರ ಅಭಿವೃದ್ಧಿ ಮತ್ತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಎರಡೂ ಆಗ್ತಾವೆ. ಅಂದರೆ ಈಗ ನಿಮ್ಗೆ ಗೊತ್ತಿದ್ದಂಗೆ ರಾಮದುರ್ಗ ತಾಲೂಕಿಗೆ ಬರೋ ಘೋಷಣೆ ಆಗುತ್ತೆ. ಯಾವುದೇ ಕೆಲಸ ಇಲ್ಲ, ಮೇನ್ ಎಲ್ಲರೂ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಫೋಕಸ್ ಮಾಡೋದು BBG ರಾಮ್ಜಿ. ಯಾಕಂದರೆ ನಿಮಗೆ ಕೂಲಿ ಕೆಲಸ ಬೇಕಂತ ಅಂದರೆ ನಿಮಗೆ ಗೌರ್ಮೆಂಟ್ ಕೆಲಸನೇ ಕೊಡೋದು 382 ರೂಪಾಯಿ ಪ್ರತಿ ದಿವಸ. ಅದರಿಂದ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಎಷ್ಟು ಜನ ಬಂದ್ರಿ? 172. ನಮ್ದು ಟೋಟಲ್ ಜಾಬ್ ಕಾರ್ಡ್ ಎಷ್ಟದ ಇಲ್ಲಿ ಪಂಚಾಯತಲ್ಲಿ? 7 ಜಾಬ್ ಕಾರ್ಡ್ 700 ಅದಾವ. 700 ಅಂದರೆ ಬರೀ 25% ನೀವು ಬಂದಿರಿ ಅಲ್ಲ. ನಮಗೆ ಆಲ್ಮೋಸ್ಟ್ ಒಂದು 50 to 70% ಬೇಕು ಇಲ್ಲಿಂದ. 700 ಅಂದರೆ ಮಿನಿಮಮ್ 500 ಮಂದಿ ಡೈಲಿ ಕೆಲ್ಸಕ್ಕೆ ಬರ್ಬೇಕು. ಯಾಕಂದರೆ ಇದು ಬಿಟ್ಟರೆ ಮತ್ತೇನು ಕೆಲಸ ಇಲ್ಲ, ಬರೋ ಘೋಷಣೆ ಆಗಿದೆ ಮತ್ತು ಎಲ್ಲರೂ ಜಾಬ್ ಕೇಳಕ್ಕೆ ಹೇಳ್ತಾರೆ. ಸೊ ಎಲ್ಲರೂ ನಾನು ಆದಷ್ಟು ಸುನ್ನಾಳ ಗ್ರಾಮ ಪಂಚಾಯತಿ ನಮ್ಮ ರಾಮದುರ್ಗ ತಾಲೂಕಲ್ಲಿ ಒಂದು ಡೈಲಿ 500+ ನೀವು ಬಂದು ಕೆಲಸ ಮಾಡ್ಬೇಕಂತೇಳಿ ಹೇಳ್ತೀನಿ. ಮತ್ತು ಈಗಾಗಲೇ ಎಷ್ಟು 20 ಜನದ ಸೇರಿ 720 ಆಗ್ತದೆ. ಮತ್ತು ಇನ್ನೂ ಬ್ಯಾಲೆನ್ಸ್ ಏನಾದರೂ ಅದರಿ ಇನ್ನೂ ಎಷ್ಟು ಜನ ಇರ್ಬೋದು? ಇನ್ನೂ 100 ಮಂದಿ ಅದಾರ. ಸೊ ಅವ್ರಿಗೂ ನೀವು ಎಲ್ಲರೂ ಹೇಳಬೇಕು ಈ ಥರ ಜಾಬ್ ಕಾರ್ಡ್ ಮೇಳ ಮಾಡ್ತಿದ್ದಾರೆ. 15 ಆಗಸ್ಟಿಂದ 15 ಸೆಪ್ಟೆಂಬರ್ ಇನ್ನೂ ಸುಮಾರು ಇನ್ನೊಂದು 15-20 ದಿವಸ ಐತಿ. ನೀವು ಇನ್ನೂ ಅವ್ರಿಗೆ ತಿಳುವಳಿ ಹೇಳಬೇಕು. ಯಾಕಂದರೆ ನಾಳೆ ಮತ್ತು 15 ಸೆಪ್ಟೆಂಬರ್ ಆದ ನಂತರ ನನಗೆ ಜಾಬ್ ಕಾರ್ಡ್ ಬೇಕು ಅಂದಾಗ ಅವಾಗ ಅವಕಾಶ ಇರೋದಿಲ್ಲ ಕೊಡ್ಬೇಕಂತ ಹೇಳಿ ಅಲ್ವೇ. ಅದು ಸಂಬಂಧ ಮಾಡ್ತಾ ಇದ್ದಾರೆ. ನಿಮ್ಮದು ಅಭಿವೃದ್ಧಿ ಆಗ್ತದೆ ಮತ್ತು ಗ್ರಾಮ ಪಂಚಾಯತಿನೂ ಅಭಿವೃದ್ಧಿ ಆಗ್ತದೆ. ನೀವು ಕೆರೆ ಹೊಳಿತೀರಿ, ರಸ್ತೆ ಇದು ಮಾಡ್ತೀರಿ, ಚರಂಡಿ ಮಾಡ್ತೀರಿ, ನಿಮ್ಮ ನಿಯರ್ ಬೈನೇ ಮಾಡ್ತೀರಲ್ಲ, ನಿಮ್ಮ ಮನೆ ಮುಂದಿದ್ದೇ ರಸ್ತೆ ಮಾಡ್ತೀರಿ, ನಿಮ್ಮ ಊರಿಂದೇ ಕೆರೆ ಹೊಳಿತೀರಿ. ಅದಕ್ಕೆ ಆ ಜ್ಞಾನ ಇಟ್ಟು ನಮ್ಮ ಊರಿಂದ ಒಳ್ಳೆ ಮಾಡ್ಬೇಕಂತೇಳಿ ಆ ಒಂದು ನಿಮ್ಮ ಮೈಂಡಲ್ಲಿ ಇಟ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ರಿ. ಮತ್ತು ಇನ್ನು ಹೇಳಬೇಕಂದ್ರೆ ಆಲ್ರೆಡಿ ಸೋಮರೆಡ್ಡಿಯವರು ಒಳ್ಳೆ ಇದು ಮಾಡಿದ್ದಾರೆ. ಅದ್ರ ಪ್ರಕಾರ ನೀವು ಪೇಮೆಂಟ್ ಎಲ್ಲ ಕರೆಕ್ಟ್ ಬರ್ತಾ ಇದೆ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಯಾರಿಗೂ ನಿಮ್ಮ ಜಾಬ್ ಕಾರ್ಡ್ ಆಗಲಿ ನಿಮ್ಮ ಪಾಸ್ಬುಕ್ ಆಗಲಿ ಯಾರು ಕೇಳಿದ್ರೂ ಕೊಡಕ್ಕೆ ಹೋಗಬೇಡ್ರಿ, ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಯಾಕಂದರೆ ಅದು ನಿಮ್ಮ ಹಕ್ಕದು. ನನಗೆ ಕೊಡ್ರಿ ಅಂತ ಹೇಳಿ ನೀವು ಕೊಡಕ್ಕೆ ಹೋಗ್ಬೇಡ್ರಿ, ನಿಮ್ಮ ಹಕ್ಕದು. ನೀವೇ ತೊಗೋಬೇಕು ಅವ್ರದ್ದು. ನೀವು ಕೆಲಸ ಮಾಡಿರ್ತೀರಿ, ನೀವೇ ದುಡ್ಡು ತೊಗೋಬೇಕು. ಈಗ ಮತ್ತೇನಾದರೂ ಪ್ರಾಬ್ಲಮ್ಸ್ ಇದ್ದರೆ ನಮ್ಮ ಪಂಚಾಯಿತಿ PDO ಇರ್ತಾರೆ. PDOನು ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ ಹೇಳಿರ್ತಾರೆ, ಅವರು ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ ತಾಲೂಕು ಪಂಚಾಯತಿಯಲ್ಲಿ ನಾವು ಇರ್ತೀವಿ. ನಾವು ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ ಮೇಲಿಂದ ಭಾಳ ಜನ ಮೇಲಾಧಿಕಾರಿಗಳಿರ್ತಾರೆ. ಈಗ ನನ್ನ ಪ್ರಕಾರ ನಮ್ಮ ಸುನ್ನಾಳ ಗ್ರಾಮ ಪಂಚಾಯತಿ PDO ಒಳ್ಳೆ ಕೆಲಸಗಾರರು. ಆಮೇಲೆ ನಮ್ಮ PDO ಬಿಟ್ಟರೆ ನಮ್ಮ ಸೋಮರೆಡ್ಡಿ ಅವರಂತೂ ಅವರು ಒಳ್ಳೆ ಕೆಲಸಗಾರರು. ಈ ಪಂಚಾಯತಿ ಹೆಂಗಿದೆ ಅಂದರೆ PDO ಒಳ್ಳೆ ಕೆಲಸಗಾರರಿದ್ದಾರೆ. ಏನಿದ್ರೂ ಅವರಿಗೆ ಪ್ರಾಬ್ಲಮ್ ಹೇಳಿ ಅವರು ತಕ್ಷಣ ಸಾಲ್ವ್ ಮಾಡ್ತಾರೆ. ಯಾವುದೇ ಥರ ನಿಮಗೂ ಪ್ರಾಬ್ಲಮ್ ಬರಲಾರ್ದಂಗೆ ನೋಡ್ಕೋಬೇಕಂತ ಹೇಳಿ ನಾನು PDOಗೆ ಹೇಳ್ತೀನಿ.
ಮತ್ತು ಮುಂದೆ ಕೆಲಸಕ್ಕೆಲ್ಲರೂ ಚೆನ್ನಾಗಿ ಕೆಲಸ ಮಾಡಿಕೊಂಡು ಈ ಗ್ರಾಮ ಸುಂದರ ಗ್ರಾಮ ನಂಬರ್ 1 ಆಗಬೇಕಂತೇಳಿ ನಾನು ಬ್ಯೂರೋ ರಿಪೋರ್ಟ್ ಮಂಜುನಾಥ್ ಕಲಾದ್ಗಿ, ಭಾರತ ವೈಭವ ನ್ಯೂಸ್, ರಾಮದುರ್ಗ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369